ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IASಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆರ್ಟಿಕಲ್ 371ರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಮೊದಲನೇದಾಗಿ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 371 ತಮಗೆ ಗೊತ್ತಿರಬೇಕಾಗಿರುವಂಥದ್ದು. ಆರ್ಟಿಕಲ್ 370 ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಆರ್ಟಿಕಲ್ 370 ಮುಖ್ಯವಾಗಿ ಜಮ್ಮು ಕಾಶ್ಮೀರಿಗೆ ಕೊಡ್ತಾ ಇದ್ದಂತಹ ಸ್ಪೆಷಲ್ ಸ್ಟೇಟಸ್ನ ಬಗ್ಗೆ ಪ್ರಾವಧಾನಗಳನ್ನು ಇಲ್ಲಿ ಮಾಡಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಆಗಸ್ಟ್ 2019ರಲ್ಲಿ ಈ 370 ತೆಗೆದುಹಾಕಿರುವಂತಹ ವಿಷಯ ತಮಗೆಲ್ಲ ಗೊತ್ತೇ ಇರುವಂಥದ್ದು. ಆ ಹಂತದಲ್ಲಿ ಆರ್ಟಿಕಲ್ 371 ಬಗ್ಗೆನೂ ಒಂದಿಷ್ಟು ಚರ್ಚೆ ನಡೀತಾ ಇತ್ತು. ಆರ್ಟಿಕಲ್ 371 ಮತ್ತು ಆರ್ಟಿಕಲ್ 370 ಎರಡೂ ಸಹ ಭಾರತದ ಸಂವಿಧಾನ 26 ಜನವರಿ 1950ರಲ್ಲಿ ಯಾವಾಗ ಕಮೆನ್ಸ್ ಆಯಿತು ಆ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಇದರ ಪ್ರಾವಧಾನಗಳನ್ನು ಮಾಡಲಾಗಿತ್ತು. ಆರ್ಟಿಕಲ್ 371 ಮುಖ್ಯವಾಗಿ 370 ಯಾವ ರೀತಿ ಸ್ಪೆಷಲ್ ಪ್ರಾವಿಷನ್ಸ್ ಜಮ್ಮು ಕಾಶ್ಮೀರಿಗೆ ಮಾಡುತ್ತದೆಯೋ ಅದೇ ರೀತಿಯಲ್ಲಿ ಆರ್ಟಿಕಲ್ 371, 371A ಹಾಗೆ B-C-D ಅದೇ ರೀತಿಯಲ್ಲಿ 371ರಿಂದ 371Jವರೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಒಂದಿಷ್ಟು ಭಾಗಗಳಿಗೆ ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ಮಾಡಿರುವಂತಹ ವಿಷಯ ಆರ್ಟಿಕಲ್ 371ರ ಅಡಿಯಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಮುಖ್ಯವಾಗಿ ಏನೆಲ್ಲ ಪ್ರಾವಧಾನಗಳಿದ್ದಾವೆ, ಉದಾಹರಣೆಗೆ ಆರ್ಟಿಕಲ್ 371 ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಒಂದಿಷ್ಟು ಸ್ಪೆಷಲ್ ಪ್ರಾವಿಷನ್ಸ್ಗಳ ಬಗ್ಗೆ ಮಾತಾಡುತ್ತದೆ. ಏನವು ಸ್ಪೆಷಲ್ ಪ್ರಾವಿಷನ್ಸು? ಅಲ್ಲಿನ ಗವರ್ನರಿಗೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಲಾಗುತ್ತದೆ. ಸಪರೇಟ್ ಡೆವಲಪ್ಮೆಂಟಲ್ ಬೋರ್ಡ್ಸ್ಗಳನ್ನು ರಚನೆ ಮಾಡಬೇಕು ವಿದರ್ಭ, ಮರಾಠವಾಡ ಆ್ಯಂಡ್ ಬೇರೆ ಮಹಾರಾಷ್ಟ್ರದ ಭಾಗಗಳಿಗೆ. ಇದು ಮಹಾರಾಷ್ಟ್ರದಲ್ಲಿ. ಸೌರಾಷ್ಟ್ರ ಆ್ಯಂಡ್ ಕಚ್ ಇನ್ ಗುಜರಾತ್. ಮಹಾರಾಷ್ಟ್ರದಲ್ಲಿ ವಿದರ್ಭ, ಮರಾಠವಾಡ ಮತ್ತು ಉಳಿದಂತಹ ಮಹಾರಾಷ್ಟ್ರಕ್ಕೆ ಸ್ಪೆಷಲ್ ಡೆವಲಪ್ಮೆಂಟ್ ಬೋರ್ಡನ್ನು ರಚನೆ ಮಾಡಬೇಕು. ಗುಜರಾತಲ್ಲಿ ಸೌರಾಷ್ಟ್ರ ಮತ್ತು ಕಚ್ಚಿಗೆ ಸಂಬಂಧಿಸಿದಂತೆ ಸ್ಪೆಷಲ್ ಡೆವಲಪ್ಮೆಂಟ್ ಬೋರ್ಡನ್ನು ರಚನೆ ಮಾಡಬೇಕು. ಮತ್ತು ಈಕ್ವಿಟಬಲ್ ಅಲೋಕೇಶನ್ ಆಫ್ ಫಂಡ್ಸ್, ಈ ಏರಿಯಾಗಳಿಗೆ ಸಮಾನಾಂತರವಾದಂತಹ ಅಲೋಕೇಶನ್ ಫಂಡ್ಸ್ಗಳದ್ದು ಮಾಡುವಂತಹ ಜವಾಬ್ದಾರಿಯನ್ನು ಗವರ್ನರ್ ನೋಡಿಕೊಳ್ಳಬೇಕು. ಇದಲ್ಲದೆ ತಾಂತ್ರಿಕ ಶಿಕ್ಷಣ, ವೊಕೇಶ್ನಲ್ ಟ್ರೈನಿಂಗ್ ಮತ್ತು ಉದ್ಯೋಗ ಅವಕಾಶಗಳನ್ನು ಸಹ ಈಕ್ವಿಟಬಲ್ ಅರೇಂಜ್ಮೆಂಟ್ ಮಾಡುವಂತಹ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರದ ಅಡಿಯಲ್ಲಿ ಗವರ್ನರ್ ಇಲ್ಲಿ ನೋಡಿಕೊಳ್ಳುತ್ತಾರೆ. ಆರ್ಟಿಕಲ್ 371ರ ಅಡಿಯಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ 3 ವಿಷಯಗಳನ್ನು ಮಾತಾಡಿದ್ವಿ. ಒಂದು, ಸ್ಪೆಷಲ್ ಡೆವಲಪ್ಮೆಂಟಲ್ ಬೋರ್ಡ್ ಬಗ್ಗೆ ಮಾತಾಡಿದ್ವಿ. ಎರಡನೇದು, ಅಲೋಕೇಶನ್ ಆಫ್ ಫಂಡ್ಸ್ಗಳ ಬಗ್ಗೆ ಮಾತಾಡಿದ್ವಿ. ಮೂರನೇದು, ತಾಂತ್ರಿಕ ಶಿಕ್ಷಣ ಮತ್ತು ವೊಕೇಶ್ನಲ್ ಟ್ರೈನಿಂಗ್, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಈ 3 ಕೊಟ್ಟಿರುವಂಥದ್ದು ಗವರ್ನರಿಗೆ ಸ್ಪೆಷಲ್ ಪವರ್ಸ್ ಆರ್ಟಿಕಲ್ 371 ಮಹಾರಾಷ್ಟ್ರ ಮತ್ತು ಗುಜರಾತಿಗೆ ಸಂಬಂಧಿತವಾಗಿರುವಂತಹ ವಿಷಯ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಎರಡನೇ ಹಂತದಲ್ಲಿ ಆರ್ಟಿಕಲ್ 371A. ಈ ಒಂದು ಆರ್ಟಿಕಲನ್ನು 13ನೇ ಸಂವಿಧಾನಿಕ ತಿದ್ದುಪಡಿಯ ನಂತರ ಅಂದರೆ 1962ರಲ್ಲಿ ನಾಗಾಲ್ಯಾಂಡಿಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ನಾಗಾಲ್ಯಾಂಡಿಗೆ ಸಂಬಂಧಿಸಿದಂತೆ ಅಂತಂದರೆ ಇಲ್ಲೂ ಸಹ ಸ್ಪೆಷಲ್ ಪ್ರಾವಿಷನ್ಸ್ ಬಗ್ಗೆ ಮಾತಾಡ್ತೀವಿ. ಈ ಒಂದು ಪ್ರಾವಿಷನ್ಸ್ನ ಅಡಿಯಲ್ಲಿ 16 ಪಾಯಿಂಟ್ ಅಗ್ರಿಮೆಂಟ್ ಏನು ಕೇಂದ್ರ ಸರ್ಕಾರ ಮತ್ತು ನಾಗಾ ಪೀಪಲ್ ಕನ್ವೆನ್ಷನ್ನ ಅಡಿಯಲ್ಲಿ 1960ರಲ್ಲಿ ಸೈನ್ ಮಾಡಲಾಗಿತ್ತೋ, ಅಂದರೆ ಈ 1960ರಲ್ಲಿ ನಾಗಾ ಪೀಪಲ್ಸ್ ಕನ್ವೆನ್ಷನ್ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೈನ್ ಮಾಡಿದಂತಹ 16 ಪಾಯಿಂಟ್ ಅಗ್ರಿಮೆಂಟಲ್ಲೇ ನಾಗಾಲ್ಯಾಂಡ್ ರಾಜ್ಯದ ರಚನೆ ಆಗಿತ್ತು. ಆ ಒಂದು ಅಗ್ರಿಮೆಂಟ್ ಸೈನ್ ಆದ ನಂತರವೇ 1963ರಲ್ಲಿ ನಾಗಾಲ್ಯಾಂಡ್ ರಚನೆಯಾಗಿದ್ದು. ಇದು ಸಹ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು. ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಪಾರ್ಲಿಮೆಂಟು ನಾಗಾ ರಿಲಿಜನ್ ಮತ್ತು ಸೋಷಲ್ ಪ್ರಾಕ್ಟೀಸಿಗೆ ಸಂಬಂಧಿಸಿದಂತೆ ಯಾವುದೇ ಮ್ಯಾಟರ್ಸ್ಗಳ ಮೇಲೆ ಕಾನೂನನ್ನು ಲೆಜಿಸ್ಲೇಟ್ ಮಾಡಲು ಪ್ರಾವಧಾನವಿರೋದಿಲ್ಲ. ನಾಗಾ ಎಥನಿಕ್ ಗ್ರೂಪ್ಸು ಇರುವಂತಹ ಅವರು ಧರ್ಮ ಆಗಿರಬಹುದು, ಅವರು ಸೋಷಲ್ ಪ್ರಾಕ್ಟೀಸಸ್ಗಳಾಗಿರಬಹುದು, ಯಾವುದು ತಪ್ಪು ಸರಿ ಅಥವಾ ಬದಲಾವಣೆಗಳಿಗೋಸ್ಕರ ಮಾಡುವಂತಹ ಪ್ರಾವಧಾನಗಳು ಇರೋದಿಲ್ಲ. ಮತ್ತು ನಾಗಾ ಕಸ್ಟಮರಿ ಲಾ, ಪ್ರೊಸೀಜರ್, ಅಡ್ಮಿನಿಸ್ಟ್ರೇಷನ್, ಅದು ಸಿವಿಲ್ ಆಗಿರಬಹುದು ಅಥವಾ ಕ್ರಿಮಿನಲ್ ಆಗಿರಬಹುದು, ಇವೆಲ್ಲವೂ ಕಸ್ಟಮರಿ ಲಾ ಆಧಾರದ ಮೇಲೆ ಮಾಡಬೇಕಾಗಿರುತ್ತದೆ. ಮುಖ್ಯವಾಗಿ ನಾಗಾ ಕಸ್ಟಮ್ಸಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನಗಳನ್ನು ನಡೆದಿರುವಂಥದ್ದು. ಮತ್ತು ಯಾವುದೇ ಲ್ಯಾಂಡ್, ನಾಗಾಲ್ಯಾಂಡಲ್ಲಿ ಇರುವಂತಹ ಯಾವುದೇ ಭೂಮಿ, ಅದರ ಓನರ್ಶಿಪ್ ಆಗಿರಬಹುದು ಅಥವಾ ಟ್ರಾನ್ಸ್ಫರ್ ಆಗಿರಬಹುದು, ಇವೆರಡೂ ಯಾವುದು ರಾಜ್ಯದ ಅಸೆಂಬ್ಲಿಯ ಕನ್ಕರೆನ್ಸ್ ಇಲ್ಲದೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಆರ್ಟಿಕಲ್ 371A ಅಡಿಯಲ್ಲಿ ಮಾಡಿರುವಂತಹ ಪ್ರಾವಧಾನ. ಮುಂದಿಂದು ಆರ್ಟಿಕಲ್ 371B. ಈ ಒಂದು ಆರ್ಟಿಕಲನ್ನು 22ನೇ ಸಂವಿಧಾನಿಕ ತಿದ್ದುಪಡಿ 1969ರಲ್ಲಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಾವಧಾನಗಳನ್ನು ಮಾಡೋದಕ್ಕೆ ಜಾರಿಗೆ ತಂದಿರುವಂಥದ್ದು. ಇದರ ಅಡಿಯಲ್ಲಿ ರಾಷ್ಟ್ರಪತಿಗಳು
ಮುಖ್ಯವಾಗಿ ಅಸೆಂಬ್ಲಿಯಲ್ಲಿ ಎಲೆಕ್ಟ್ ಆದಂತಹ ಟ್ರೈಬಲ್ ಏರಿಯಾ ಮೆಂಬರ್ಸ್ ಇರ್ತಾರಲ್ಲ, ಟ್ರೈಬಲ್ ಏರಿಯಾ ಮೆಂಬರ್ಸು ಅವರನ್ನು ಎಲೆಕ್ಟ್ ಮಾಡಿ ಅಥವಾ ಅವರನ್ನು ಒಂದು ಕಮಿಟಿ ಅಥವಾ ಅವರನ್ನು ಉಪಯೋಗಿಸಿ ಒಂದು ಕಮಿಟಿಯ ರಚನೆ ಮಾಡಬಹುದು. ಆ ಕಮಿಟಿ ಮುಖ್ಯವಾಗಿ ಈ ಒಂದು ಟ್ರೈಬಲ್ ಏರಿಯಾಗಳಿಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಅಥವಾ ಆ ಒಂದು ಟ್ರೈಬಲ್ ಏರಿಯಾಗಳಲ್ಲಿ ಆಗಬೇಕಾದಂತಹ ಬದಲಾವಣೆ ಮತ್ತು ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಕೆಲಸವನ್ನು ನೋಡ್ಕೋತಾರೆ ಅಂಥೇಳಿ. ಸೊ ಆರ್ಟಿಕಲ್ 371A ನಾಗಾಲ್ಯಾಂಡು, ಆರ್ಟಿಕಲ್ 371B ಅಸ್ಸಾಂ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಸೊ ಎ ಬಿ ಅಂತ ನೆನಪಿರುತ್ತೆ, ಶಾರ್ಟ್ಕಟ್ ಆಗಿ ತಾವು ಅದನ್ನು ನೆನಪಿಟ್ಕೋಬಹುದು. ಮುಂದಿನ ಹಂತದಲ್ಲಿ ಆರ್ಟಿಕಲ್ 371C. ಈ ಒಂದು ಆರ್ಟಿಕಲನ್ನು 27ನೇ ಸಂವಿಧಾನಿಕ ತಿದ್ದುಪಡಿ 1971ರಲ್ಲಿ ಪಾಸ್ ಮಾಡಿರುವಂಥದ್ದು. ಇದು ಮಣಿಪುರಿಗೆ ಸಂಬಂಧಿಸಿದಂತೆ ತಂದಿರುವಂತಹ ಒಂದು ಮುಖ್ಯವಾದಂತಹ ಆರ್ಟಿಕಲ್ ಆಗಿತ್ತು. ಇದರ ಅಡಿಯಲ್ಲೂ ಸಹ ರಾಷ್ಟ್ರಪತಿಗಳು ಒಂದು ಕಮಿಟಿಯ ರಚನೆಯನ್ನು ಎಲೆಕ್ಟೆಡ್ ಮೆಂಬರ್ಸನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ಇವರು ಹಿಲ್ ಏರಿಯಾಸ್, ಇಲ್ಲೆಲ್ಲ ಸಮಸ್ಯೆ ಇರುವಂಥದ್ದು ಏನಂತಂದರೆ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಆ್ಯಕ್ಚುಲಿ ಹೀಗೆ ಗುಡ್ಡಗಾಡು ಪ್ರದೇಶಗಳು ಜಾಸ್ತಿ ಇದ್ದಾವೆ. ಒಂದಿಷ್ಟು ಜನ ಗುಡ್ಡದ ಮೇಲೆ ವಾಸವಾಗಿದ್ದರೆ ಇನ್ನು ಕೆಲವೊಬ್ಬರು ಗುಡ್ಡದ ಕೆಳಗಿದ್ದಾರೆ. ಈ ಗುಡ್ಡದ ಕೆಳಗಿರುವಂಥವರು ಆ್ಯಕ್ಚುಲಿ ಆರ್ಥಿಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡಲು ಸಾಧ್ಯವಾಗುತ್ತದೆ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಅವೈಲೇಬಿಲಿಟಿ ಇರುತ್ತೆ. ಬಟ್ ಗುಡ್ಡದ ಮೇಲಿರುವಂತಹ ಜನರಿಗೂ ಅಥವಾ ಏನು ಬುಡಕಟ್ಟು ಜನಾಂಗಕ್ಕೆ ಸೇರ್ಕೊಂಡಿದ್ದಾರೋ ಅವರು ಗುಡ್ಡದ ಮೇಲೇ ಉಳ್ಕೊಂಡಿದ್ದಾರೆ. ಸೊ ಅವರು ಆರ್ಥಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಏನೂ ಬದಲಾವಣೆ ಅಥವಾ ಬೆಳವಣಿಗೆ ಆಗದೇ ಇರುವಂತಹ ಹಂತದಲ್ಲಿ ಇವರಿನ್ನೂ ಹಿಂದೆ ಉಳ್ಕೊಂಡಿದ್ದಾರೆ. ಸೊ ಇವರಿಗೋಸ್ಕರ ಆ್ಯಕ್ಚುಲಿ ಈ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಆರ್ಟಿಕಲ್ 371C ಮಣಿಪುರದ ಹಿಲ್ ಸೈಡ್ ಅಥವಾ ಹಿಲ್ಲಿ ಏರಿಯಾಸಲ್ಲಿ ಇರುವಂತಹ ಎಲೆಕ್ಟೆಡ್ ಮೆಂಬರ್ಸ್ ಯಾರಿರ್ತಾರೋ ಅವರನ್ನು ಉಪಯೋಗಿಸ್ಕೊಂಡು ರಾಷ್ಟ್ರಪತಿಗಳು ಒಂದು ಕಮಿಟಿಯನ್ನು ರಚನೆ ಮಾಡಬಹುದು. ಆ ಕಮಿಟಿ ಮುಖ್ಯವಾಗಿ ಈ ಏರಿಯಾಸ್ಗಳ ಫಂಕ್ಷನಿಂಗಿಗೆ ಸಂಬಂಧಿಸಿದಂತೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ನೋಡಿಕೊಳ್ಳುತ್ತದೆ. ಆ್ಯಂಡ್ ಇದನ್ನು ಗವರ್ನರಿಗೆ ಒಪ್ಪಿಗೆ ಅಥವಾ ಇದನ್ನು ಗವರ್ನರ್ ಕೈಯಲ್ಲಿ ಇಟ್ಟಿರುವಂಥದ್ದು, ಆ ಒಂದು ಪ್ರಾಪರ್ ಫಂಕ್ಷನಿಂಗ್ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ಆರ್ಟಿಕಲ್ 371C ಮಣಿಪುರ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಮುಂದಿನ ಒಂದು ಆರ್ಟಿಕಲ್ 371D. ಆರ್ಟಿಕಲ್ 371D ಮುಖ್ಯವಾಗಿ 32ನೇ ಸಾಂವಿಧಾನಿಕ ತಿದ್ದುಪಡಿ 1973ರಲ್ಲಿ ಜಾರಿಗೆ ತಂದಿರುವಂಥದ್ದು. ಈ ಒಂದು ಆರ್ಟಿಕಲನ್ನು ಮುಖ್ಯವಾಗಿ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟ್ 2014ರಲ್ಲಿ ಬೇರೆ ಬೇರೆ ಆಗಿರುವಂಥದ್ದು. ಯಾಕಂದರೆ ತಮಗೆಲ್ಲ ಗೊತ್ತಿದ್ದರೆ ಆಂಧ್ರ ಪ್ರದೇಶ ಡಿವೈಡ್ ಆಗಿ ಈಗ ಆಂಧ್ರ ಮತ್ತು ತೆಲಂಗಾಣ ಆಗಿದೆ. ಸೊ ಆ ಸಂದರ್ಭದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಲಾಗಿದೆ. ಸೊ ಆರ್ಟಿಕಲ್ 371D ಅಡಿಯಲ್ಲಿ ಮುಖ್ಯವಾಗಿ ರಾಷ್ಟ್ರಪತಿಗಳು ಈಕ್ವಲ್ ಅಪಾರ್ಚುನಿಟೀಸ್ ಮತ್ತು ಫೆಸಿಲಿಟೀಸ್ಗಳು, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಮತ್ತು ಶಿಕ್ಷಣಕ್ಕೆ ಅನುಗುಣವಾಗಿ ಎಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಜನರಿಗೆ ಅವಕಾಶಗಳನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳು ಇಲ್ಲಿ ನೋಡಿಕೊಳ್ಳಬೇಕಾಗಿರುತ್ತದೆ. ಹಾಗೂ ರಾಷ್ಟ್ರಪತಿಗಳು ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಒಂದು ಕ್ಲಾಸ್ ಅಥವಾ ಕ್ಲಾಸ್ ಆಫ್ ಪೋಸ್ಟ್ ಸಿವಿಲ್ ಸರ್ವಿಸಸಲ್ಲಿ ಏನಿದೆಯಲ್ಲ ಅದನ್ನು ಸಹ ರಾಜ್ಯದ ಜನರಿಗೋಸ್ಕರ ಒಂದಿಷ್ಟು ಅನುಕೂಲ ಮಾಡುವಂತೆ ಬದಲಾವಣೆ ಮಾಡುವಂತಹ ಪ್ರಾವಧಾನಗಳನ್ನು ಸೂಚಿಸುವಂತಹ ಪವರ್ಸನ್ನು ಆರ್ಟಿಕಲ್ 371D ಕೊಡಲಾಗಿದೆ. ಸೊ ಆರ್ಟಿಕಲ್ 371D ಮುಖ್ಯವಾಗಿ ಆಂಧ್ರ ಪ್ರದೇಶಿಗೆ ಸಂಬಂಧಿತವಾಗಿದೆ ಅನ್ನುವಂಥದ್ದು. ಆರ್ಟಿಕಲ್ 371E ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲಿ ಯೂನಿವರ್ಸಿಟಿಯನ್ನು ರಚಿಸುವಂತಹ ನಿಟ್ಟಿನಲ್ಲಿ ಪ್ರಾವಧಾನವನ್ನು ಮಾಡಿಕೊಡುತ್ತದೆ. ಈ ಒಂದು ಯೂನಿವರ್ಸಿಟಿಯನ್ನು ಲಾ ಆಫ್ ಪಾರ್ಲಿಮೆಂಟ್ನ ಮೂಲಕ ಜಾರಿಗೆ ತರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಅಥವಾ ಈ ಒಂದು ಆರ್ಟಿಕಲನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಯಾವುದೇ ಒಂದು ಸ್ಪೆಷಲ್ ಪ್ರಾವಿಷನ್ನ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಯೂನಿವರ್ಸಿಟಿ ರಚನೆಗೋಸ್ಕರ ಮಾಡಿರುವಂತಹ ಒಂದು ಆರ್ಟಿಕಲ್ ಅಥವಾ ಆಂಧ್ರ ಪ್ರದೇಶದಲ್ಲಿ ಒಂದು ಯೂನಿವರ್ಸಿಟಿ ರಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಪ್ರಾವಧಾನವನ್ನು ಮಾಡಿಕೊಡುತ್ತದೆ. ನೆಕ್ಸ್ಟ್ ಆರ್ಟಿಕಲ್ 371F. ಈ ಒಂದು ಆರ್ಟಿಕಲ್ 36ನೇ ಸಾಂವಿಧಾನಿಕ ತಿದ್ದುಪಡಿ 1975ರಲ್ಲಿ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಇಲ್ಲಿ ಮಾಡಿರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನದ ಅಡಿಯಲ್ಲಿ ಸಿಕ್ಕಿಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ಏನಿರ್ತಾರಲ್ಲ ಅವರು ಹೌಸ್ ಆಫ್ ಪೀಪಲ್ ಅಂತಂದರೆ ಲೋಕಸಭೆಯಲ್ಲಿ ಸಿಕ್ಕಿಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಮೆಂಬರ್ಸನ್ನು ಎಲೆಕ್ಟ್ ಮಾಡುವಂಥದ್ದು ಸಿಕ್ಕಿಂ ಲೆಜಿಸ್ಲೇಟಿವ್ ಅಸೆಂಬ್ಲಿದವರು. ಈಗ ಉದಾಹರಣೆಗೆ ಲೋಕಸಭೆ, ಹೌಸ್ ಆಫ್ ಪೀಪಲ್ ಅಂತಂದರೆ ಲೋಕಸಭೆ ಅಂತ ಕರಿತೀವಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಂದರೆ ರಾಜ್ಯಸಭೆ ಅನ್ನುವಂಥದ್ದು, ನೆನ್ಪಿಟ್ಕೊಳ್ಳಿ. ಸೊ ಹೌಸ್ ಆಫ್ ಪೀಪಲಲ್ಲಿ ಸಿಕ್ಕಿಂ ರಾಜ್ಯದಿಂದ ಪ್ರತಿನಿಧಿ ಅಥವಾ ರೆಪ್ರೆಸೆಂಟೇಟಿವನ್ನು ಏನು ಕಳಿಸಲಾಗುತ್ತದೆ ಅಲ್ಲ ಲೋಕಸಭೆಗೆ, ಅವರನ್ನು ಸಿಕ್ಕಿಂ ಲೆಜಿಸ್ಲೇಟಿವ್ ಅಸೆಂಬ್ಲಿದವರು ಎಲೆಕ್ಟ್ ಮಾಡ್ತಾರೆ ಅನ್ನುವಂತಹ ಪ್ರಾವಧಾನವನ್ನು ಆರ್ಟಿಕಲ್ 371F ಅಡಿಯಲ್ಲಿ ಮಾಡಿರುವಂಥದ್ದು. ನಾವು ಏನು ಮಾಡ್ತೀವಿ, MP ಎಲೆಕ್ಷನ್ಸ್ ನಡೀತವೆ, ಲೋಕಸಭಾ ಎಲೆಕ್ಷನ್ಸ್, ಜನರು ವೋಟ್ ಮಾಡ್ತಾರೆ. ಬಟ್ ಸಿಕ್ಕಿಮಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಎಲೆಕ್ಟ್ ಮಾಡಿ ಕಳಿಸ್ತಾರೆ. ಮೊದಲನೇ ಪ್ರಾವಧಾನ. ಎರಡನೇ ಪ್ರಾವಧಾನ
ಈ ಸಿಕ್ಕಿಂನಲ್ಲಿ ಇರುವಂತಹ ಬೇರೆ ಬೇರೆ ವರ್ಗದ ಜನರ ಹಕ್ಕು ಮತ್ತು ಅವರ ಆಸಕ್ತಿಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಪಾರ್ಲಿಮೆಂಟು ಆ ಒಂದು ಅಸೆಂಬ್ಲಿಯಲ್ಲಿ ಆ ಒಂದು ಸೆಕ್ಷನ್ನಿನ ಜನರು ರೆಪ್ರೆಸೆಂಟ್ ಮಾಡುವಂತಹ ಸೀಟ್ಸ್ಗಳನ್ನು ರಿಸರ್ವ್ ಮಾಡುವಂತಹ ಪ್ರಾವಧಾನವನ್ನು ಆರ್ಟಿಕಲ್ 371F ಅಡಿಯಲ್ಲಿ ಮಾಡಿರುವಂಥದ್ದು ನಿಮಗೆ ಇಲ್ಲಿ ನೆನಪಿರಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ 371G. ಆರ್ಟಿಕಲ್ 371G ಮುಖ್ಯವಾಗಿ 53ನೇ ಸಂವಿಧಾನಿಕ ತಿದ್ದುಪಡಿ 1976ರಲ್ಲಿ ತಂದಿರುವಂಥದ್ದು. ಈ ಒಂದು ಆರ್ಟಿಕಲ್ 371G ಮುಖ್ಯವಾಗಿ ಮಿಜೋರಾಂ ರಾಜ್ಯಕ್ಕೆ ಸೇರಿದಂತೆ ಪ್ರಾವಧಾನಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ತಂದಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಪಾರ್ಲಿಮೆಂಟ್ ಮೀಸೋ ಕಸ್ಟಮರಿ ಲಾ ಪ್ರೊಸೀಜರ್ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಅಥವಾ ಕ್ರಿಮಿನಲ್ ಜಸ್ಟಿಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ ಯಾವುದೇ ಕಾನೂನನ್ನು ಮಾಡಲು ಅವಕಾಶಗಳು ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಲು ಈ ಒಂದು ಆರ್ಟಿಕಲ್ 371G ತಂದಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್ 371H. ಈ ಒಂದು ಆರ್ಟಿಕಲ್ನ 55ನೇ ಸಾಂವಿಧಾನಿಕ ತಿದ್ದುಪಡಿ 1986ರ ಅಡಿಯಲ್ಲಿ ತಂದಿರುವಂಥದ್ದು. ಇದು ಅರುಣಾಚಲ್ ಪ್ರದೇಶಿಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡುತ್ತದೆ. ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಗವರ್ನರ್ಗೆ ಒಂದು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಲಾಗಿದೆ. ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಿಸಿದಂತೆ ಗವರ್ನರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಜೊತೆ ಕನ್ಸಲ್ಟ್ ಮಾಡಿಬಿಟ್ಟು ಇಂಡಿವಿಜುವಲ್ ಜಜ್ಮೆಂಟ್ ಏನು ತಗೋಬೇಕಾಗಿದೆ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಿಸಿದಂತೆ ಅನ್ನುವಂತಹ ವಿಷಯವನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಕೊನೆಯ ಆರ್ಟಿಕಲ್ 371J. ಇದು ತಮಗೆಲ್ಲ ಗೊತ್ತೇ ಇರುವಂಥದ್ದು 98ನೇ ಸಂವಿಧಾನಿಕ ತಿದ್ದುಪಡಿ 2012. ಸೊ ಇದು ಹೈದರಾಬಾದ್ ಕರ್ನಾಟಕ ರೀಜನಿಗೆ ಸಂಬಂಧಿಸಿದಂತೆ ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡಿರುವಂಥದ್ದು. ಸೊ ಒಂದು ಸ್ಪೆಷಲ್ ಡೆವಲಪ್ಮೆಂಟಲ್ ಬೋರ್ಡನ್ನು ರಚನೆ ಮಾಡಲಾಗುತ್ತದೆ ಹೈದರಾಬಾದ್ ಕರ್ನಾಟಕ ರೀಜನಿಗೆ ಸಂಬಂಧಿಸಿದಂತೆ. ಸೊ ದಟ್ ಈಕ್ವಿಟಬಲ್ ಅಲೋಕೇಶನ್ ಆಫ್ ಫಂಡ್ಸ್ ಆಗುತ್ತೆ ಡೆವಲಪ್ಮೆಂಟಲ್ ಈ ಭಾಗಕ್ಕೆ, ಆ ಒಂದು ಭಾಗಕ್ಕೆ ಸರಿಸಮಾನವಾದಂತಹ ಅವಕಾಶಗಳು ಫೆಸಿಲಿಟೀಸ್ಗಳು ಬೇರೆ ಭಾಗಕ್ಕೆ ಸಂಬಂಧಿಸಿದಂತೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಈ ಒಂದು ಪ್ರಾವಧಾನವನ್ನು ಮಾಡಿರುವಂಥದ್ದನ್ನು ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಸಮ್ಮರಿ ಹೇಳಬೇಕು ಅಂತಂದರೆ ಆರ್ಟಿಕಲ್ 371 ಅಡಿಯಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಒಂದಿಷ್ಟು ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನಾನು ಹೇಳಿದೆ. ಸಮ್ಮರಿ ಇನ್ನೊಂದ್ಸರಿ ನೋಡಿದಾಗ ಮಹಾರಾಷ್ಟ್ರ ಮತ್ತು ಗುಜರಾತಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 371 ಮಾತಾಡುತ್ತೆ. ಆರ್ಟಿಕಲ್ 371A ನಾಗಾಲ್ಯಾಂಡಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಮಾತಾಡುತ್ತೆ. ಆರ್ಟಿಕಲ್ 371B ಮುಖ್ಯವಾಗಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡುತ್ತೆ. ಆರ್ಟಿಕಲ್ 371C ಮಣಿಪುರ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡುತ್ತೆ. ಆರ್ಟಿಕಲ್ 371D ಆಂಧ್ರ ಪ್ರದೇಶಿಗೆ ಸಂಬಂಧಿಸಿದಂತೆ ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡುತ್ತೆ. ಆರ್ಟಿಕಲ್ 371E ಇದು ಸಹ ಆಂಧ್ರ ಪ್ರದೇಶದಲ್ಲಿ ಯೂನಿವರ್ಸಿಟಿ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾವಿಷನ್ಸನ್ನು ಮಾಡ್ತಾ ಇರುವಂಥದ್ದು. ಆರ್ಟಿಕಲ್ 371F ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡುತ್ತೆ. ಮತ್ತು ಆರ್ಟಿಕಲ್ 371J ಇದು ಮಿಜೋರಾಮಿಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ಆರ್ಟಿಕಲ್ 371H ಅರುಣಾಚಲ್ ಪ್ರದೇಶಿಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ಆರ್ಟಿಕಲ್ 371J ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈಗ ಈ ಒಂದು ಆರ್ಟಿಕಲ್ಸ್ಗಳನ್ನು ತಾವು ನೋಡಿದಾಗ ಮುಖ್ಯವಾಗಿ 371D ಮತ್ತು E ಅಥವಾ 371J ಇವು ಮಾತ್ರ ದಕ್ಷಿಣ ಭಾರತದಲ್ಲಿ ಇರುವಂತಹ ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ABC ನಾರ್ತ್ ಈಸ್ಟಲ್ಲಿ ಇರುವಂತಹ ರಾಜ್ಯಗಳು FGH ಇವು ಮೂರು ABC FGH ನಾರ್ತ್ ಈಸ್ಟರ್ನ್ ರೀಜನ್ಗೆ ಸಂಬಂಧಿಸಿದಂತಹ ರಾಜ್ಯಗಳಲ್ಲಿ ಪ್ರಾವಧಾನಗಳನ್ನು ಮಾಡಿಕೊಡ್ತಾ ಇದೆ ಅನ್ನುವಂತಹ ವಿಷಯವು ತಮಗೆ ಗೊತ್ತಿರಬೇಕು. ಸೊ ಯಾವುದಾದ್ರೂ ಯಾಕಂದರೆ ಮ್ಯಾಚ್ ದ ಫಾಲೋಯಿಂಗ್ ಆಗು ಕ್ವೆಶನ್ ಕೇಳಬಹುದು. ಸೊ ಈ ಒಂದು ವಿಷಯವನ್ನು ತಾವು ಮುಖ್ಯವಾಗಿ ನಾರ್ಮಲ್ ಆಗಿ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಬಟ್ ಸ್ಪೆಷಲ್ ಪ್ರಾವಿಷನ್ಸ್ ಏನಾದರೂ ಅಡಿಯಲ್ಲಿ ಮಾಡಲಾಗಿದೆ ಅನ್ನುವಂತಹದ್ದನ್ನು ತಾವು ಕೋಟ್ ಮಾಡಿದಾಗ ಮುಖ್ಯವಾಗಿ ಇದು ಅನುಕೂಲವಾಗುತ್ತದೆ. ಸೊ A ನಾಗಾಲ್ಯಾಂಡ್, B ಅಸ್ಸಾಂ, C ಮಣಿಪುರ್, F ಸಿಕ್ಕಿಂ, G ಮಿಜೋರಾಂ, H ಅರುಣಾಚಲ್ ಪ್ರದೇಶ್. ಸೊ ಇದು ಇವತ್ತಿನ ಆರ್ಟಿಕಲ್ 371ಗೆ ಸಂಬಂಧಿತವಾದಂತಹ ಮುಖ್ಯವಾದ ಚರ್ಚೆಯಾಗಿತ್ತು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.